ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದು ಅಕ್ಷಯ ತೃತೀಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ಹಾಗಾದರೆ 2026 ಅಕ್ಷಯ ತೃತೀಯವನ್ನು ಏಪ್ರಿಲ್ 19 ಭಾನುವಾರ ಆಚರಿಸಲಾಗುತ್ತದೆ. ಈ ದಿನವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿದ್ದು, ಚಿನ್ನ ಖರೀದಿಸಲು, ಹೊಸ ಹೂಡಿಕೆಗಳಿಗೆ ಮತ್ತು ದಾನ ಧರ್ಮಗಳಿಗೆ ಅತ್ಯಂತ ಮಂಗಳಕರವಾಗಿದೆ. ಈ ದಿನದಂದು ಗಜಕೇಸರಿ ರಾಜ ಯೋಗ ರೂಪುಗೊಳ್ಳಲಿದ್ದು, ವಿಶೇಷವಾಗಿ ಮೇಷ, ವೃಷಭ, ಸಿಂಹ, ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಶುಭವಾಗಲಿದೆ. ಅಕ್ಷಯ ತೃತೀಯ 2026 ಪ್ರಮುಖ ವಿವರಗಳು ಹೀಗಿವೆ. ದಿನಾಂಕ ಏಪ್ರಿಲ್ 19, 2026 ಭಾನುವಾರ. ತೃತೀಯ ತಿಥಿ ಪ್ರಾರಂಭ ಏಪ್ರಿಲ್ 18, 2026 ಸಂಜೆ 5:31ಕ್ಕೆ ತೃತೀಯ ತಿಥಿ ಅಂತ್ಯ. ಏಪ್ರಿಲ್ 19, 2026 ಮಧ್ಯಾಹ್ನ 2:12 ಪೂಜಾ ಮುಹೂರ್ತ ಬೆಳಗ್ಗೆ 10:49 ರಿಂದ 12:21 ಒಳಗೆ. ಅಕ್ಷಯ ತೃತೀಯದ ಮಹತ್ವ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಅಥವಾ ಶಾಶ್ವತ ಎಂದು ಅರ್ಥ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಪರಶುರಾಮ ಮತ್ತು ಅನ್ನಪೂರ್ಣಾದೇವಿ ಜನ್ಮದಿನ. ಹೊಸ ಕೆಲಸ, ಮದುವೆ, ವಾಹನ ಅಥವಾ ಚಿನ್ನ, ಬೆಳ್ಳಿ ಖರೀದಿಸಲು ಇದು ಸ್ವಯಂಸಿದ್ಧ ಮುಹೂರ್ತವಾಗಿದೆ. ಈ ದಿನ ಸುಧಾಮನು ಕೃಷ್ಣನನ್ನು ಭೇಟಿಯಾದನೆಂಬ ನಂಬಿಕೆ ಇದೆ. ರಾಶಿ ಫಲ ಮತ್ತು ಪರಿಣಾಮ ಹೀಗಿದೆ. ಮೇಷ ಮತ್ತು ವೃಷಭ ಆರ್ಥಿಕ ಪ್ರಗತಿ, ಸಾಲ ವಿಮುಕ್ತಿ ಮತ್ತು ಹೊಸ ಆಸ್ತಿ ಖರೀದಿ ಯೋಗ. ಸಿಂಹ ಮತ್ತು ಕನ್ಯಾ ವೃತ್ತಿ ಜೀವನದಲ್ಲಿ ಯಶಸ್ಸು, ವಿದೇಶ ಪ್ರಯಾಣದ ಅವಕಾಶ. ವೃಶ್ಚಿಕ ಸಮಾಜದಲ್ಲಿ ಗೌರವ ಹೆಚ್ಚಳ ಮತ್ತು ಆದಾಯದ ಹೊಸ ಮೂಲಗಳು. ಅಕ್ಷಯ ತೃತೀಯ ಎಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಹಾಗೂ ದಾನ ಧರ್ಮ ಮಾಡುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಇದಾಗಿತ್ತು ಅಕ್ಷಯ ತೃತೀಯ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗಿಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಧನ್ಯವಾದಗಳು.